ನಮಸ್ಕಾರ ಫ್ರೆಂಡ್ಸ್. ಸುಮಾರು ಜನ ಈ ನಡುವೆ ನನ್ನ ಕೇಳ್ತಾ ಇದ್ದಾರೆ, ಸರ್ ರೋಬೋಟಿಕ್ ಸರ್ಜರಿ ಅಂತ ಹೇಳ್ತಾ ಇದ್ದೀರಾ, ನೀವೇ ಸರ್ಜರಿ ಮಾಡ್ತೀರಾ ಇಲ್ಲ ರೋಬೋಟ್ ಸರ್ಜರಿ ಮಾಡುತ್ತಾ, ನೀವು ಸರ್ಜರಿ ಬರೋದೇ ಇಲ್ವಾ, ಸರ್ಜರಿ ಮಾಡೋದೇ ಇಲ್ವಾ ಅಂತ. ಅದು ನಿಮಗೆ ಆ ಒಂದು ಐಡಿಯಾ ಕೊಡೋಣ ಅಂತ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ನಮ್ಮಲ್ಲಿ 2 ರೋಬೋಟ್ ಇದೆ. ಇದು ಕ್ಯೂವಿಸ್ ರೋಬೋಟ್ ಅಂತ, ಇದು ಸೌತ್ ಕೊರಿಯಾದಿಂದ ಇಂಪೋರ್ಟ್ ಮಾಡಿರೋದು. ಇದು ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್, ಇದು ಮೀಸೋ ರೋಬೋಟ್ ಅಂತ. ಇದಾಗಲಿ ಯಾವುದೇ ರೋಬೋಟ್ ಯೂಸ್ ಮಾಡಿ ನಾವು ಆಪ್ರೇಷನ್ ಮಾಡಿದ್ರು ಅದು ರೋಬೋಟಿಕ್ ಅಸಿಸ್ಟೆಡ್ ಸರ್ಜರಿ ಅಂತಲೇ. ಯಾಕೆಂದರೆ ನಾವು ಆ್ಯಸ್ ಎ ಸರ್ಜನ್ ನಾವೇ ಜಾಯಿಂಟ್ ಓಪನ್ ಮಾಡಬೇಕು. ಓಪನ್ ಮಾಡಿ ರೋಬೋಗೆ ನಾವು ಫೀಡ್ ಮಾಡಿರೋ ಇನ್ಫಾರ್ಮೇಷನ್ ಕೊಟ್ಟ ಮೇಲಿಂದ ರೋಬೋ ಬಂದು ಬೋನ್ನ ಕಟ್ ಮಾಡುತ್ತೆ. ಅದು ಬೋನ್ ಮಾತ್ರನೇ ಕಟ್ ಮಾಡುತ್ತೆ. ಆದರೆ ಎಕ್ಸ್ಟ್ರಾ ಬೋನ್ಸ್ ಆಗಲಿ, ಸಾಫ್ಟ್ ಟಿಶ್ಯೂ ರಿಲೀಸ್ ಅಂತ ಹೇಳ್ತೀವಿ, ಎಲ್ಲೆಲ್ಲಿ ಟೈಟ್ ಇರುತ್ತೋ ಆ ಸಾಫ್ಟ್ ಟಿಶ್ಯೂ ರಿಲೀಸ್ನ ನಾವೇ ಮಾಡಬೇಕಾಗತ್ತೆ. ಆ ಬೋನ್ ಕಟ್ ಮಾಡಿದ ನಂತರ ನಾವು ಏನು ಆ ಇಂಪ್ಲಾಂಟ್ಸ್ ಕಪ್ಪು ಮತ್ತು ಟ್ರೇ ಅಂತ ಹೇಳ್ತೀವಿ ಅದನ್ನು ಮತ್ತೆ ನಾವು ಖುದ್ದಾಗಿ ನಮ್ಮ ಕೈಯಾರೆ ನಾವೇ ಅದನ್ನು ಫಿಕ್ಸ್ ಮಾಡಬೇಕಾಗತ್ತೆ. ಫಿಕ್ಸ್ ಮಾಡಿದ ಮೇಲಿಂದ ಮತ್ತೆ ರೋಬೋಟಿಕ್ ಮಾನಿಟರ್ಸಲ್ಲಿ ಚೆಕ್ ಮಾಡ್ಕೊಳ್ತೀವಿ. ಅಂದರೆ ನಾವು ಅಂದ್ಕೊಂಡಿರೋ ಥರನೇ ಅದು ಫಿಕ್ಸ್ ಆಗಿದೆಯಾ, ಅಂದ್ಕೊಂಡಿರೋ ಡಿಗ್ರೀಸೇ ಓಪನ್ ಆಗಿದೆಯಾ, ಅಷ್ಟೇ ನಮ್ಮ ಸ್ಪೇಸ್ ಸಿಕ್ಕಿದೆಯಾ, ಅಷ್ಟು ಕರೆಕ್ಷನ್ ಬಂದಿದೆಯಾ, ಇಷ್ಟು ಡಿಗ್ರಿ ನಾವು ಕರೆಕ್ಷನ್ ತೊಗೊಳ್ಬೇಕು ಅಂದ್ಕೊಂಡಿದ್ವಿ, ಅಷ್ಟು ಡಿಗ್ರಿ ಬಂದಿದೆಯಾ, ಅಚೀವ್ ಆಗಿದೆಯಾ ಅಂತ ನಾವು ಚೆಕ್ ಮಾಡ್ಕೊಳ್ತೀವಿ. ಮೋಸ್ಟ್ ಆಫ್ ದ ಟೈಮ್ಸ್ ಇದರಲ್ಲಾಗಲಿ ಕರೆಕ್ಟಾಗಿ ಆ್ಯಕ್ಯುರಸಿ ಬಂದಿರುತ್ತೆ. ಮತ್ತು ಅದೆಲ್ಲ ಆದಮೇಲಿಂದ ಮತ್ತೆ ನಾವೇ ನಮ್ಮ ಕೈಯಾರೆ ನಾವು ಮೊದಲು ಥರ ಏನು ಆಪ್ರೇಷನ್ ಮಾಡಿದಾಗ ಹೊಲಿಗೆ ಹಾಕಿ ಕ್ಲೋಸ್ ಮಾಡಬೇಕು, ಅದು ನಾವೇ ಮಾಡಬೇಕು. ಆದರೆ ಕಾರಣ ಯಾಕೆ ಅಂದರೆ ಎಷ್ಟೊಂದು ಜನ ಈ ಹೊಟ್ಟೆ ಆಪ್ರೇಷನ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂತ ಮಾಡಿಸ್ಕೊಳ್ತಾರೆ. ಅಲ್ಲಿ ಸರ್ಜನ್ನು ಔಟ್ಸೈಡ್ ದ ಸರ್ಜಿಕಲ್ ಫೀಲ್ಡ್ ಇರ್ತಾರೆ. ಅಂದರೆ ಸರ್ಜನ್ ವಿಲ್ ನಾಟ್ ಎಂಟರ್ ದ ಅಬ್ಡೋಮನ್. ಆ ಲ್ಯಾಪ್ರೋಸ್ಕೋಪು ಮತ್ತು ಅದರ ಎಕ್ವಿಪ್ಮೆಂಟ್ಸ್ನ ಒಂದು ಸಣ್ಣ ಹೋಲ್ ಮಾಡಿ ಒಳಗಡೆ ಹಾಕ್ತಾರೆ. ಸರ್ಜನ್ನು ಆಚೆಯಿಂದ ಅಬ್ಡೋಮನ್ ಸರ್ಜರಿ ಮಾಡ್ತಾರೆ. ಆದರೆ ಇಲ್ಲಿ ಹಂಗಲ್ಲ, ನಾವೇ ಓಪನ್ ಮಾಡಬೇಕು. ರೋಬೋ ನಾವೆಲ್ಲ ಓಪನ್ ಮಾಡಿ ಕೊಟ್ಟ ನಂತರ ಬಂದು ನಮಗೆ ಹೆಲ್ಪ್ ಮಾಡುತ್ತೆ. ನಾವು ಏನು ಅಂದ್ಕೊಂಡಿರೋ ಡಿಗ್ರೀಸಲ್ಲಿ ಬೋನ್ ಕಟ್ ಮಾಡಿ ಆ ಇಂಪ್ಲಾಂಟ್ ಪೊಸಿಷನಿಂಗ್ ಮಾಡ್ಬೇಕು ಅಂದ್ಕೊಂಡಿರ್ತೀವಿ, ಅದನ್ನು ಅದು ಆ್ಯಕ್ಯುರೇಟಾಗಿ ಮಾಡಿ ಪೇಷಂಟ್ಗೆ ಒಳ್ಳೆ ರಿಸಲ್ಟ್ ಕೊಡೋವಂಥ ಒಂದು ಎಕ್ವಿಪ್ಮೆಂಟು. ಆದರೆ ಸರ್ಜರಿ ನಾವೇ ಮಾಡ್ತೀವಿ, ಅದು ನಮಗೊಂದು ಅಸಿಸ್ಟೆಂಟ್ ಥರ ಅಂತ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ.